ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್ಕಾರದಲ್ಲಿ ಯಾವ ಸಮಾಜಕ್ಕೂ ಅನ್ಯಾಯ ಆಗಲ್ಲ. ಜಾತಿ ಗಣತಿ ವರದಿ ಬಗ್ಗೆ ಸಲೀಂ ಅಹಮದ್ ಭರವಸೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಮಂಡನೆ ಮಾಡಿದ್ದೇವೆ. ಶಾಮನೂರು ಶಿವಶಂಕರಪ್ಪ ಅವರು ಅಭಿಪ್ರಾಯ ಹೇಳಬಹುದು. ಸದ್ಯ ಅವರು ಕ್ಯಾಬಿನೆಟ್ನಲ್ಲಿ ಇಲ್ಲ ಅಂತ ಸಲೀಂ ಅಹಮದ್ ಹೇಳಿದ್ದಾರೆ. ಆಗಿದೆ. ನಾನು ಒಟ್ಟಾರೆ ಹೇಳ್ತೀನಿ, ನಮ್ಮ ಸರ್ಕಾರದಲ್ಲಿ ಯಾವ ಸಮಾಜಕ್ಕೂ ಅನ್ಯಾಯ ಆಗಲ್ಲ ಅಂತ ಹೇಳ್ತೀನಿ. ಸಾಮಾಜಿಕ ನ್ಯಾಯಕ್ಕೆ ನಾವು ಬದ್ಧರಾಗಿದ್ದೀವಿ. ವಿಶೇಷವಾಗಿ ಈ ಸರ್ವೆ ಸೋಷಿಯಲ್, ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ಸ್ ಸರ್ವೆ ಬೇಸ್ಡ್ ಆನ್ ಪಾಪ್ಯುಲೇಷನ್ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಕೂಡ ಕೊಟ್ಟಿದ್ವಿ. ಅದನ್ನು ಈಗಾಗಲೇ ಮಂಡನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ವಾರ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು 17 ಕ್ಯಾಬಿನೆಟಲ್ಲಿ ಅಂತಿಮವಾಗಿ ಏನು ಮಾಡಬೇಕಂತ ತೀರ್ಮಾನ ತಗೊಳ್ತಾರೆ. ಈ ವಿಚಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದಾರೆ. ಇದನ್ನು ಚರ್ಚೆ ನಾನು ಅಸೆಂಬ್ಲಿಯಲ್ಲೂ ಕೂಡ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳೋಂಥ ಮಾತು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಟ್ಟಾರೆ ನಮ್ಮ ಸರ್ಕಾರ ಅದ್ರ ಬಗ್ಗೆ ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಸರ್ಕಾರ ಬದ್ಧ ಅಂತ ಮಾತನ್ನು ಹೇಳ್ತಾ, ಅದೇ ರೀತಿ ಕೇಂದ್ರದಲ್ಲೂ ಕೂಡ ನರೇಂದ್ರ ಮೋದಿಯವರು ಕೂಡ ಸರ್ವೆ ಮಾಡಿಸ್ಬೇಕು ಅಂತ ಒತ್ತಾಯ ಕೂಡ ನಾನು ಮಾಡ್ತೇನೆ. ಆ ಕಾಪಿಯನ್ನು ಮಂತ್ರಿಗಳು ಕೊಟ್ಟಿದ್ದಾರೆ. ಆದರೆ ಇವತ್ತು ನಾನು ಕೂಡ ಪತ್ರಿಕೆಗಳಲ್ಲೇ ನೋಡಿರೋದು ಅದು. ಆದರೆ ಅದು ಸತ್ಯಾಂಶ ಆ ಚರ್ಚೆ ಮಾಡಿ ಅಂತಿಮವಾಗಿ ಏನು ತೀರ್ಮಾನ ತಗೊಳ್ತಾರಲ್ಲ, ಆವಾಗ ಅದನ್ನು ಚರ್ಚೆ ಆಗುತ್ತೆ. ಯಾವ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ ಅಂತ ನಾನು ವಿಶ್ವಾಸವನ್ನು ವ್ಯಕ್ತಪಡ್ತೀನಿ. ನಾವು ಕೆಲಸ ಮಾಡಿದ್ದಕ್ಕೆ ತಾನೇ 3 ಬೈ ಎಲೆಕ್ಷನ್ ನಾವು ಗೆದ್ದಿದ್ದು. ಶಿಗ್ಗಾಂವ್ ಸೆಣೂರು ಗೆದ್ವಿ, ಸಂಡೂರು ಗೆದ್ವಿ, ಚನ್ನಪಟ್ಟಣ ಗೆದ್ವಿ. ಯಾಕೆ? ಜನ ಶಾಂತವಾಗಿ ಸಂತೋಷವಾಗಿದ್ದಾರೆ ನಮ್ಮ ಸರ್ಕಾರದಿಂದ. 2 ವರ್ಷ ನಾವು ಏನು ಮಾಡಿದ್ದೀವಿ ಅಂತ ನಮ್ಮ ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಇಡ್ತೀವಿ. ಅದಕ್ಕೆ ಬಹಳ ಸಂತೋಷದ ಜನ ಇದ್ದಾರೆ. ಇವತ್ತು BJP-ಅವ್ರಿಗೆ ಸಂತೋಷ ಇಲ್ಲ, JDS-ನವ್ರಿಗೆ ಸಂತೋಷ ಇಲ್ಲ, ಆದರೆ ಜನರಿಗೆ ಮಾತ್ರ ಸಂತೋಷ ನಮ್ಮ ಸರ್ಕಾರದ ಮೇಲೆ. ಅದರಿಂದ 2 ವರ್ಷದಲ್ಲಿ ನಾವು ಏನೆಲ್ಲ ಮಾಡಿದ್ವಿ, ನಮ್ಮ ಗ್ಯಾರಂಟಿಗಳು ಎಷ್ಟು ಅನುಷ್ಠಾನಕ್ಕೆ ಆಗಿದ್ದೀವಿ, ಎಲ್ಲ ವಿಚಾರಗಳನ್ನು ಜನರ ಮುಂದೆ ಇಡ್ತೀವಿ. ನಮಗೆ ವಿಶ್ವಾಸ ಇದೆ ಅದ್ರ ಮೂಲಕ. ಯಾಕಂದರೆ ನಮಗೆ ಧೈರ್ಯ ಇಲ್ಲ ಅಂದರೆ ನಾವು ಮಾಡೋದಿಲ್ಲ. ನಮಗೆ ಧೈರ್ಯ ಇದೆ, ನಮ್ಮ ಕಾರ್ಯಕ್ರಮಗಳೆಲ್ಲ ಜನರಿಗೆ ಮುಟ್ಟಿದೆ. ಆ ವಿಚಾರವಾಗಿ ನಾವು 2 ವರ್ಷದ ನಂತರ ಮಾಡ್ತೀವಿ. ಆದರೆ ನಾವು ಗೆದ್ದಿದ್ದೀವಿ ಬೀಗಲ್ಲ, ಸೋತ್ರೆ ಕುಗ್ಗಲ್ಲ. ಪ್ರಾಮಾಣಿಕವಾಗಿ ಜನಸೇವೆ ನಾವು ಮಾಡ್ತೀವಿ. ನಾವು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ತೀವಿ. ನಾವು ಏನು ಸರ್ಕಾರ ಬರೋ ಮುಂಚೆ ಏನು ಮಾತು ಕೊಟ್ಟಿದ್ವಿ ಅದನ್ನು ಆ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ. ಅದೇ ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ರಿಪೋರ್ಟ್ ಕೊಟ್ಟಿದ್ದಾರೆ, ಅಧ್ಯಯನ ಮಂತ್ರಿಗಳು ಮಾಡಿ ಅಂತ. ಆ ರಿಪೋರ್ಟ್ನ ನೀವು ಓದಿ ಅಂತ. ಓದಿ 17ನೇ ತಾರೀಕು ನಿಮ್ಮ ಏನಾದರೂ ಅನಿಸಿಕೆ ಹೇಳಿ ಅಂತ. ಆ ರಿಪೋರ್ಟ್ನ ಅಧ್ಯಯನ ಮಾಡೋದಲ್ಲ. ಸರ್ಕಾರಕ್ಕೆ ಜಯಪ್ರಕಾಶ್ ಹೆಗಡೆ ಕಮಿಟಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. ಆ ರಿಪೋರ್ಟ್ ಮುಂಚೆ ಯಾರೂ ನೋಡಿಲ್ಲ, ಯಾರು ಕೂಡ ಅದನ್ನು ನೋಡಿರಲಿಲ್ಲ. ಆ ರಿಪೋರ್ಟ್ ಸಬದ ಮೇಲೆ ಅದನ್ನು ಓಪನ್ ಮಾಡಿ ಕ್ಯಾಬಿನೆಟಲ್ಲಿ ಅದನ್ನು ಮಂಡನೆ ಮಾಡಿದ್ದಾರೆ.